ಹೆಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾವು ಇವತ್ತಿನ ದಿನ ಏನಪ್ಪಾ ಅಂದ್ರೆ ಸಂಧಿಯ ಬಗ್ಗೆ, ಹಿಂದಿಯಲ್ಲಿ ಬರ್ತಕ್ಕಂಥ ಸಂಧಿಯ ಬಗ್ಗೆ ಅಧ್ಯಯನ ಮಾಡೋಣ. ನೋಡಿ, ಸಂಧಿ ಪರಿಭಾಷಾ देखिए. ಪರಿಭಾಷಾ ಅಂದ್ರೆ ಅರ್ಥ, ಮೀನಿಂಗ್ ಅಂತ ಹೇಳಿ ಅರ್ಥ ಕೊಡ್ತೈತಿ. दो वर्ण या अक्षरों के मेल से होने वाले विकार को संधि कहते हैं. ಹಾಗಾದ್ರೆ ಕನ್ನಡದಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ, ಎರಡು ವರ್ಣಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕ ಸಂಧಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಸಂಧಿ ಎನ್ನುವಂತ ಪದದ ಅರ್ಥ ಏನು ಅಂತ ಹೇಳಿ ಅಂತಂದ್ರೆ, ಸಂಧಿಯ ಅರ್ಥ ಮೇಲ, ಕೂಡಿಸು ಅಂತ ಹೇಳಿ ಅರ್ಥ ಕೊಡ್ತೈತಿ. ನೋಡ್ರಿ, ಇಲ್ಲಿ ಬರ್ತೈತಿ ಸಂಧಿ ಶಬ್ದದ ಅರ್ಥ ಅಂತಂದ್ರೆ ಮೇಲ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸಂಧಿಗೆ ಭೇದ ಅಂತಂದ್ರೆ ಸಂಧಿಯಲ್ಲಿ ಬರುವಂತ ಪ್ರಕಾರಗಳು: ಒಂದನೇದು ಸ್ವರ ಸಂಧಿ, ಎರಡನೇದು ವ್ಯಂಜನ ಸಂಧಿ, ಮೂರನೇದು विसर्ग संधि. दो स्वर आपस में मिलकर एक नया रूप धारण करते हैं, तब उसे ಸ್ವರ ಸಂಧಿ कहते हैं. ಎರಡು ಸವರ್ಣ ಸ್ವರಗಳು ಸೇರಿ ಸಂಧಿ ಆಗುವುದಕ್ಕೆ ನಾವೇನಂತೀವಿ? ಸ್ವರ ಸಂಧಿ ಅಂತ ಹೇಳಿ ಕರಿತೀವಿ. ನೋಡಿ, ಸ್ವರ ಸಂಧಿಯಲ್ಲಿ 5 ಭೇದಗಳು: ಒಂದನೇದು ದೀರ್ಘ ಸಂಧಿ, ಎರಡನೇದು ಗುಣಸಂಧಿ, ಮೂರನೇದು ವೃದ್ಧಿ ಸಂಧಿ, ನಾಲ್ಕನೇದು ಎಣಸಂಧಿ, ಐದನೇದು ಅಯಾದಿ ಸಂಧಿ. ಹಾಗಾದ್ರೆ ಈಗ ನೋಡ್ರಿ, ದೀರ್ಘ ಸಂಧಿ ಅಂತಂದ್ರೆ ಏನು ನೋಡ್ರಿ, ಅರ್ಥ ನೋಡ್ರಿ. दो सवर्ण स्वर मिलकर दीर्घ हो जाते हैं. ಎರಡು ಸವರ್ಣ ಸ್ವರಗಳು ಕೂಡಿ ಅದು ದೀರ್ಘವಾದವು ಅಂತಂದ್ರೆ ಏನಾಗ್ತದೆ? ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಆ ಸವರ್ಣಗಳು ಯಾವುವು? ಸವರ್ಣಗಳು ನೋಡಿ, अ, आ, ई, उ, और रू के आगे ऋस्व या दीर्घ स्वर आए तो मिलकर क्रमशः दीर्घ स्वर हो जाते हैं. ಅಂತಂದ್ರೆ ಸ್ವರಗಳಲ್ಲಿ ಬರುವಂತ ಅ, ಆ, ಈ, ಉ, ರು ಅಕ್ಷರಗಳ ಮುಂದೆ ಋಸ್ವ ಆಗಿರ್ಬೋದು, ದೀರ್ಘ ಸ್ವರ ಆಗಿರ್ಬೋದು, ಯಾವ್ದಾದ್ರು ಒಂದು ಸ್ವರ ಬತ್ತು ಅಂದ್ರೆ ಮುಂದೆ ಏನಾಗುತ್ತಂದ್ರೆ ಅದು ದೀರ್ಘ ಸ್ವರವಾಗಿ ಪರಿಣಮಿಸ್ತೈತಿ. ಅದು ಹೇಗೆ ಅಂತಂದ್ರೆ ಈಗ ನಾವು ನೋಡ್ಬೋದು. ನೋಡಿ, ಒಂದನೇ ಉದಾಹರಣೆ ಏನಪ್ಪಾ ಅಂದ್ರೆ, ಧರ್ಮ ಪ್ಲಸ್ ಆತ್ಮ. ಧರ್ಮದಲ್ಲಿ ಅ ಬಂದೈತಿ, ಆತ್ಮದಲ್ಲಿ ಆ ಬಂದೈತಿ. ಹಾಗಾದ್ರೆ ಇದೇನಾಯ್ತು? ಧರ್ಮಾತ್ಮ. ಹಾಗಾದ್ರೆ ಇನ್ನೊಂದು ಉದಾಹರಣೆ ನೋಡ್ರಿ, ಕವಿ ಪ್ಲಸ್ ಇಂದ್ರ. ಕವೀಂದ್ರ ಅಂದರೆ ಕವಿ, ಈ ಬಂತು. ಮತ್ತೆ ಏನಪ್ಪಾ ಅಂದ್ರೆ ಇಂದ್ರ, ಈ ಅದಾದ ನಂತರ ಏನಪ್ಪಾ ಅಂದ್ರೆ ದೀರ್ಘ ಈ ಆಗಿ ಪರಿಣಮಿಸ್ತೈತಿ, ಕವೀಂದ್ರ. ಆ ನಂತರ ಪಿತೃ ಪ್ಲಸ್ ಋಣ, ಪಿತೃಣ. ಪಿತೃ, ಇಲ್ಲಿ ರು ಬಂದು ಅದರ ಮುಂದೆ ಮತ್ತೆ ರು ಆಗಮಿಸಿದ ನಂತರ ಏನಾಗುತ್ತ? ರು ಆಗಿ ಪರಿಣಮಿಸ್ತೈತಿ, ಪಿತೃಣ. ಇದೇನಪ್ಪಾ ಅಂದ್ರೆ ಸ್ವರ ಸಂಧಿಯಲ್ಲಿ ಬರ್ತಕ್ಕಂಥ ದೀರ್ಘ ಸಂಧಿಗೆ ಉದಾಹರಣೆ. ಹಾಗಾದ್ರೆ ಈಗ ನೋಡ್ರಿ, ಗುಣಸಂಧಿ. गुणसंधि नियम ನೋಡಿ, अगर आ के बाद ई या उ और ರು ಆए तो ಅಗಳ ಮುಂದೆ ಈ ಅಥವಾ ಉಗಳ ಮುಂದೆ ರು ಬಂದರೆ ಅದು ಎ, ಓ और ಅರ್ಕಾರ ಹೋ ಜಾತಾ ಹೈ ಅಂತಾನೆ. ಅಗಳ ಮುಂದೆ ಈ ಬಂದು ಅಥವಾ ಈಗಳ ಮುಂದೆ ಉ ಬಂದು ಅಥವಾ ರು ಬಂತು ಅಂತಂದ್ರೆ ಏನಾಗತ್ತಂದ್ರೆ ಏಕಾರ ಮತ್ತು ಓಕಾರ ಹಾಗೂ ಅರಕಾರವಾಗಿ ಪರಿಣಮಿಸ್ತದೆ. ಹಾಗಾದ್ರೆ ನೋಡ್ರಿ ಉದಾಹರಣೆ, ಮಹಾ ಪ್ಲಸ್ ಇಂದ್ರ, ಮಹೇಂದ್ರ. ಮಹಾ ಆಕಾರ ಬತ್ತು, ಅದ್ರ ಮುಂದೆ ಯಾವ ಕಾರ ಬಂದೈತಿ? ಇಲ್ಲಿ ಈ ಕಾರ ಬಂದೈತಿ. ಅದು ಏನಾಗೈತಿ? ಮುಂದೆ ಮಹೇಂದ್ರ ಆಗೈತಿ. ಅಕಾರಗಳ ಮುಂದೆ ಈ ಕಾರಗಳು ಬಂದು ಅಂತಂದ್ರೆ ಏನಾಗತ್ತ? ಏಕಾರ ಆಗತ್ತ. ಹಾಗಾದ್ರೆ ಅಕಾರಗಳ ಮುಂದೆ ಊಕಾರವು ಬಂದ್ರೆ ಓಕಾರ ಆಗತ್ತ. ಮಹಾ ಪ್ಲಸ್ ಉತ್ಸವ. ಮಹಾ ಆ ಪ್ಲಸ್ ಉ, ಅದೇನಾಯ್ತು? ಮಹೋತ್ಸವ. ಹಾಗಾದ್ರೆ ಯಾವ ಕಾರ ಬಂದೈತಿ? ಅಕಾರಗಳ ಮುಂದೆ ಊ ಬಂತು ಅಂದ್ರೆ ಏನಾಗುತ್ತ? ಓಕಾರವಾಗುತ್ತದೆ. ಹಾಗಾದ್ರೆ ಋಕಾರದ ಅಕಾರದ ಮುಂದೆ ಋಕಾರ ಬಂದ್ರೆ ಅರ್ಕಾರವಾಗುತ್ತದೆ. ನೋಡ್ರಿ, ಸಪ್ತ ಪ್ಲಸ್ ಋಷಿ, ಸಪ್ತರ್ಷಿ. ಸಪ್ತ ಅ ಪ್ಲಸ್ ಋಷಿ ರು
ಅದೇನಾಯ್ತು ಸಪ್ತರ್ಷಿ. ನೋಡ್ರಿ ಸಪ್ತರ್ಷಿಯಲ್ಲಿ ಅರ ಬರ್ತಾ ಇದೆಯಲ್ಲ, ಸಪ್ತರ್ಷಿ. ಹಾಗಾದ್ರೆ ಗುಣಸಂಧಿಯ ನಿಯಮ ಏನ್ ಹೇಳ್ತದಂದ್ರೆ ಅಕಾರಗಳ ಮುಂದೆ ಈ ಕಾರವು ಬಂದ್ರೆ ಅದು ಏಕಾರವಾಗುತ್ತದೆ. ಮತ್ತೆ ಅಕಾರದ ಮುಂದೆ ಊಕಾರ ಬಂದ್ರೆ ಓಕಾರವಾಗುತ್ತದೆ. ಅಕಾರದ ಮುಂದೆ ಋಕಾರ ಬಂದ್ರೆ ಅರ್ಕಾರವಾಗುತ್ತದೆ ಅಂತ ಹೇಳಿ ಹೇಳುತ್ತೆ. ನೋಡ್ರಿ ಈಗ ಎಣ್ ಸಂಧಿ, ಇಲ್ಲಿ ಎಣ್ಣ ಆಗೈತಿ, ಇಲ್ಲಿ ಎಣ ಮಾಡ್ಕೋಬೇಕು. ನೋಡ್ರಿ ಹೆಂಗಪ್ಪ ಅಂದ್ರೆ ಎಣ್ ಸಂಧಿ. ಹಾಗಾದ್ರೆ ಈ ಎಣ ಸಂಧಿ ಅಂತಂದ್ರೆ ಏನು? ಈ ಕಾರದ ಈ ಉ और ರು के बाद ಭಿನ್ನ ಸ್ವರ ಆಯಿತು. ಈ ಮತ್ತು ಈ ಉ ಮತ್ತು ಉ ಹಾಗೂ ರೂಗಳನ್ನು ಬಿಟ್ಟು ಇನ್ನುಳಿದ ಸ್ವರಗಳು ಬಂದರೆ ಅದರ ಮುಂದೆ ಏನಪ್ಪಾ ಅಂದ್ರೆ ನೋಡ್ರಿ ಈ ಕಾರದ ಮುಂದೆ ಬೇರೆ ಸ್ವರ ಯಾವ್ದಾದ್ರು ಬೇರೆ ಸ್ವರ ಬತ್ತು ಅಂದ್ರೆ ಯಕಾರ ಆಗುತ್ತದೆ. ಊ ಕಾರಗಳ ಮುಂದೆ ಬೇರೆ ಯಾವುದೇ ಸ್ವರ ಬರ್ಲಿ, ಇವಿಷ್ಟು ಬಿಟ್ಟು ಈ ಉ ಮತ್ತು ರು ಬಿಟ್ಟು ಬೇರೆ ಯಾವುದೇ ಸ್ವರ ಬತ್ತು ಅಂದ್ರೆ ಏನಾಗುತ್ತ ಉಕಾರ ಆಗುತ್ತ. ಋಕಾರದ ಮುಂದೆ ಋಕಾರದ ಮುಂದೆ ಈ ಉ ಬಿಟ್ಟು ಇನ್ನುಳಿದ ಯಾವ್ದಾದ್ರು ಒಂದು ಸ್ವರ ಬತ್ತು ಅಂದ್ರೆ ಅರ್ಕಾರ ಆಗುತ್ತದೆ. ಉದಾಹರಣೆ ನೋಡಿ, ಅತಿ ಪ್ಲಸ್ ಅಧಿಕ, ಅತ್ಯಧಿಕ. ನೋಡ್ರಿ ಅತಿ ಅಲ್ಲಿ ಈ ಕಾರ ಬಂದೈತಿ, ಅಧಿಕ ಅದೇನಾಗ್ತಾ ಇದೆ ಅತ್ಯಧಿಕ. ಅಲ್ಲಿ ಯಾವ ಕಾರಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದೀನಿ ನಾನು? ಅತ್ಯಧಿಕ ಯಕಾರ ಬರ್ತಾ ಇದೆ. ಎರಡನೇದು ಮನು ಪ್ಲಸ್ ಅಂತರ, ಮನುವಂತರ. ನೋಡ್ರಿ ಕಾರದ ಮುಂದೆ ಈ ರು ಬಿಟ್ಟು ಬೇರೆ ಸ್ವರ ಬಂದೈತಿ ಅಂದ್ರೆ ಏನಾಗೈತಿ ಇಲ್ಲಿ ಮನುವಂತರ ಆಗೈತಿ. ಮೂರನೇದು ಪಿತೃ ಪ್ಲಸ್ ಉಪದೇಶ, ಪಿತೃ ರು ಬರ್ತಾ ಇದೆ, ಮುಂದೇನಾಗೈತಿ ಉ ಬರ್ತಾ ಇದೆ. ಹಾಗಾದ್ರೆ ಪಿತೃಪದೇಶ, ರಕಾರ ಬತ್ತು ಇಲ್ಲೋ ಪಿತೃಪದೇಶ. ಹಾಗಾದ್ರೆ ಎಣಸಂಧಿಯ ನಿಯಮ ಇಷ್ಟೇ. ಈ ಕಾರ ಕಾರ ಮತ್ತು ಋಕಾರದ ಮುಂದೆ ಇವನ್ನು ಬಿಟ್ಟು ಬೇರೆ ಯಾವುದೇ ಭಿನ್ನ ಸ್ವರ ಬತ್ತು ಅಂದ್ರೆ ಅದು ಈ ಕಾರದ ಮುಂದೆ ಬೇರೆ ಸ್ವರ ಬತ್ತಂದ್ರೆ ಏಕಾರ ಆಗುತ್ತೆ. ಕಾರದ ಮುಂದೆ ಬೇರೆ ಸ್ವರ ಬತ್ತಂದ್ರೆ ಓಕಾರ ಆಗುತ್ತೆ. ಋಕಾರದ ಮುಂದೆ ಬೇರೆ ಯಾವುದೇ ಸ್ವರ ಬಂದ್ರು ಅರ್ಕಾರ ಅಥವಾ ರಕಾರವಾಗುತ್ತದೆ. ನೋಡ್ರಿ ವೃದ್ಧಿ ಸಂಧಿ. ಈ ವೃದ್ಧಿ ಸಂಧಿಯ ನಿಯಮ ಆಕೆ ಆಗಿ ಅಕಾರದ ಮುಂದೆ ಐಕಾರವು ಬಂದರೆ ಅದು ಐಕಾರ ಆಗುತ್ತದೆ. ಆಕೆ ಬಾದ್ ಓ ಔ ಆಯಿತು ಔ ಬನ್ ಜಾತಾ ಹೈ. ಅಂದರೆ ಅಕಾರದ ಮುಂದೆ ಔಕಾರ ಬಂತು ಅಂದ್ರೆ ಅದು ಔಕಾರವಾಗಿ ಪರಿಣಮಿಸ್ತದೆ. ಹಾಗಾದ್ರೆ ಉದಾಹರಣೆ ನೋಡಿ, ಒಂದೇದು ಏಕ ಏಕ ಮೊದಲನೇ ಅಕ್ಷರ ಏನ್ ಬಂದೈತಿ? ಎ ಬಂದೈತಿ. ಹಾಗಾದ್ರೆ ಏನಾಯ್ತದು ಏಕೈಕ ಐಕಾರಕ ಉಂಟಾಗ್ತಾ ಇದೆ. ಎರಡನೇದು ಉದಾಹರಣೆ ಪರಮ ಪ್ಲಸ್ ಓಜ ಪರಮೋಜ, ಪರಮ ಪ್ಲಸ್ ಓಜ ಪರಮೌಜ. ಹಾಗಾದ್ರೆ ಏನಾಗ್ತಾ ಇದೆ ಅದ ಮುಂದೆ ಓ ಬಂತಂದ್ರೆ ಏನೇನಾಗ್ತಾ ಇದೆ ಔಕಾರಕ ಉಂಟಾಗ್ತಾ ಇದೆ, ಪರಮೌಜ. ಕೊನೆಯದಾಗಿ ಅಯಾದಿ ಸಂಧಿ. ಅಯಾದಿ ಸಂಧಿ ಬಹಳ ಸುಲಭವಾದಂತ ಸಂಧಿ. ನೋಡ್ರಿ, ಯದಿ ये और ओ औ के बाद कोई भिन्न स्वर आए तो य का आए, ऐ का आए, ओ का औ और औ का आव हो जाता है. ಅಂತಂದ್ರೆ ಐ ಕಾರದ ಐ ಆಗಿರ್ಬೋದು, ಔ ಆಗಿರ್ಬೋದು, ಅದ್ರ ಮುಂದೆ ಬೇರೆ ಯಾವುದೇ ಒಂದು ಭಿನ್ನ ಸ್ವರ ಬತ್ತು ಅಂದ್ರೆ ಐ ಔ ಆವ್ ಎಂಬಂತ ಕಾರಕ ಉಂಟಾಗುತ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೋಡೋಣ, ಚೇ ಎ ಪ್ಲಸ್ ಅನ ಬಂದೈತಿ, ಚಯನ ಅನ ಆಗ್ತಾ ಇದೆ ಇಲ್ಲ ನೋಡಿ. ಚ ಇದರಲ್ಲಿ ಯ ಕೂಡೈತಿ, ಅನದಲ್ಲಿ ಕೂಡೈತಿ. ಹಾಗಾದ್ರೆ ಚಯನ ಅನ ಅನ್ನುವಂತ ಪದ ಜಾಸ್ತಿ ಒತ್ತು ಕೊಡ್ತಾ ಇದೆ. ಹಾಗಾದ್ರೆ ಇದು ವೃದ್ಧಿ ಸಂಧಿಗೆ ಉದಾಹರಣೆ. ಅಂತದ್ರಲ್ಲಿ ಯಾವ್ಯಾವ ಉದಾಹರಣೆಗಳಂತಂದ್ರೆ ನಯನ, ಚಯನ, ಗಾಯಕ, ನಾಯಿಕ, ನಾಯಿಕ ಇಂಥವೆಲ್ಲವೂ ಎದಕ್ಕೆ ಉದಾಹರಣೆ ಅಂತಂದ್ರೆ ಅಯಾದಿ ಸಂಧಿಗೆ ಉದಾಹರಣೆ ಆಗ್ತವೆ. ಈ ಸಂಧಿಯಲ್ಲಿ ಬರುವಂತ ಕೆಲವು ಸಾಮಾನ್ಯ ಟ್ರಿಕ್ಸ್ಗಳು
ನೋಡಿ ಹೆಂಗೆ ಈಸಿಯಾಗಿ ಗುರುತಿಸಬಹುದು ಅಂತಂದ್ರೆ ದೀರ್ಘ ಸಂಧಿ, ಹಿಂದಿಯಲ್ಲಿ ದೀರ್ಘ ಸಂಧಿ ನೋಡ್ತೀವಿ. ಯಾವುದೇ ಒಂದು ಸ್ವರಾಕ್ಷರಗಳು ಬಂದು ಅವು ದೀರ್ಘವಾಗ್ಬೇಕು. ಅದ ಮುಂದೆ ಆನು ಬರ್ಬೋದು, ಅಥವಾ ಅದ ಮುಂದೆ ಅ ಬಂದು ಆಕಾರನೂ ಸಹ ಆಗ್ಬೋದು. ಅಂತ ದೀರ್ಘಾಕ್ಷರಗಳು ಬಂದು ಅಂತಂದ್ರೆ ವಿದ್ಯಾಲಯ, ವಿದ್ಯಾರ್ಥಿ ಇಂಥವೆಲ್ಲವೂ ಬಂದು ಅಂತಂದ್ರೆ ಏನಾಗುತ್ತೆ, ದೀರ್ಘ ಸಂಧಿ ಆಗುತ್ತೆ. ಅದೇ ರೀತಿಯಾಗಿ ಗುಣಸಂಧಿಯಲ್ಲಿ ಏನಪ್ಪಾ ಟ್ರಿಕ್ಸ್ ಏನಂತಾರೆ, ಆ ಶಬ್ದಗಳಲ್ಲಿ ಏಕಾರ ಹಚ್ಚೋದು. ಜ ಬಂತಂದ್ರ ಜೆ, ಏಕಾರ ಹಚ್ಚಿದ್ರೆ ಜೆ ಆಗುತ್ತ. ಹಾಗಾದ್ರೆ ಅವು ಯಾವ ಶಬ್ದಗಳು ನೋಡುನು, ಗಜೇಂದ್ರ, ಪರಮೇಶ್ವರ, ಆನಂತರ ಮಹೇಂದ್ರ ಅಂತಂದ್ರೆ ಮ್ಯಾಗ ಒಂದು ಬಡಗಿ ಬರ್ಬೇಕು, ದೀರ್ಘ ಬರ್ಬೇಕು. ಅದೇ ರೀತಿಯಾಗಿ ವೃದ್ಧಿ ಸಂಧಿ, ಅದ್ರಲ್ಲಿ ಏನಪ್ಪಾ ಅಂದ್ರೆ ಐ ಅಥವಾ ಏಕಾರ ಬರ್ಬೇಕು. ಏಕ ಪ್ಲಸ್ ಏಕ, ಏಕೈಕ, ಕೈಕಾರಕ ಬಂದೈತಿ. ಸಹದೈವ, ಮತೈಕ್ಯ ಇಂಥವೆಲ್ಲ ಅಕ್ಷರಗಳು ಬಂದು ಅಂತಂದ್ರೆ ವೃದ್ಧಿ ಸಂಧಿ ಆಗುತ್ತೆ. ಅದೇ ರೀತಿಯಾಗಿ ಈಗ ಎಣಸಂಧಿಯ ಕೆಲವೊಂದಷ್ಟು ಟ್ರಿಕ್ಸ್ ನೋಡಿ. ಯವರಗಳು ಬರ್ತವೆ, ಇದ್ರಲ್ಲಿ ಏನು ಇಲ್ಲ, ಯವರಗಳು ಬರ್ತವೆ. ಈ ಕಾರದ ಮುಂದೆ ಯಾವುದೇ ಒಂದು ಭಿನ್ನ ಸ್ವರ ಬಂತಂದ್ರೆ ಯ ಆಗುತ್ತೆ. ಓಕಾರದ ಮುಂದೆ ಭಿನ್ನ ಸ್ವರ ಬಂತಂದ್ರೆ ಓಕಾರ ಆಗುತ್ತೆ. ಋದ ಮುಂದೆ ಭಿನ್ನ ಸ್ವರ ಬಂದ್ರೆ ರಕಾರ ಆಗುತ್ತೆ. ಅದಕ್ಕೆ ಉದಾಹರಣೆ ನೋಡ್ರಿ, ಅತ್ಯಧಿಕ, ಅಧಿಕ ಯಕಾರ ಉಂಟಾಗ್ತಾ ಇದೆ. ಮನುವಂತರ ಓಕಾರಕ ಬರ್ತಾ ಇದೆ. ಸ್ವಾಗತ ಓ ಬರ್ತಾ ಇದೆ, ಸ್ವಾಗತ. ಪಿತ್ರಾಜ್ಞ, ಪಿತೃ ನೋಡ್ರಿ, ರೂಕಾರ ಹೋಗಿ ಪಿತೃ, ರ ಬರ್ತಾ ಇದೆ. ರೂಗೆ ರಕಾರಕ ಬರ್ತಾ ಇದೆ. ಪಿತೃಪದೇಶ, ಅದೇ ರೀತಿಯಾಗಿ ರ ಬರ್ತಾ ಇದೆ. ಅಯಾದಿ ಸಂಧಿ ಏನಿಲ್ಲ ಇದರಲ್ಲಿ, ಇದರಲ್ಲಿ ಏನಪ್ಪಾ ಅಂದ್ರೆ ಚಯನ, ನಯನ, ಗಾಯಕ, ಗಾಯಿಕ ಇಂಥ ಅಕ್ಷರಗಳು ಬರ್ತವೆ. ಇದಿಷ್ಟೇ ಏನಪ್ಪಾ ಅಂದ್ರೆ ಸಂಧಿ ಎಂದರೇನು, ಸಂಧಿಯ 3 ಪ್ರಕಾರಗಳು, ಅದರಲ್ಲಿ ಸ್ವರ ಸಂಧಿಯಲ್ಲಿ ಬರತಕ್ಕಂತ 5 ಪ್ರಕಾರಗಳ ಬಗ್ಗೆ ನಾವು ಈ ರೀತಿಯಾಗಿ ನೋಡಬಹುದು. ಧನ್ಯವಾದಗಳು.